ಬಹುಶಃ ನೀವು ಗಮನಿಸಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆ ಮತ್ತು ಆ ಶಾಲೆಗಳು ನಡೀತಾ ಇರುವಂಥ ರೀತಿ, ಇದನ್ನೆಲ್ಲ ಗಮನಿಸಿದಾಗ ನಿಜಕ್ಕೂ ಕೂಡ ತುಂಬ ಆದ್ಯತೆಯಿಂದ ಒಂದು ಸರ್ಕಾರ ಅಥವಾ ಒಂದು ಪ್ರಭುತ್ವ ಗಮನಿಸಬೇಕಾದಂಥ ಕ್ಷೇತ್ರ ಇದಾಗಿತ್ತು. ಆದರೆ ಇದು ಅತ್ಯಂತ ಕಡೆಗಣಿಸಲ್ಪಟ್ಟಂಥ ಕ್ಷೇತ್ರ ಆಗಿದೆ. ನಮ್ಮ ದೌರ್ಭಾಗ್ಯ ಅಂತಲೇ ಹೇಳಬೇಕು. ನಾನು ಕೆಲವು ಶಾಲೆಗಳಿಗೆ ಭೇಟಿ ನೀಡ್ತಾ ಇದ್ದೀನಿ, ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮುಖ್ಯವಾಗಿ. ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೆ ನಾನು, ಚಿಕ್ಕಯೂರು ಅಂತ. ಆ ಚಿಕ್ಕಯೂರಲ್ಲಿ ಆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತುಂಬ ಒಳ್ಳೆ ಕಟ್ಟಡ ಇದೆ, ಮುಂದ್ಗಡೆ ಮೈದಾನ ಇದೆ, ಆಮೇಲಿಂದನೂ ಇಬ್ಬರು ಕಲಿಸುವಂಥ ಶಿಕ್ಷಕರಿದ್ದಾರೆ, ತುಂಬ ಚೆನ್ನಾಗಿ ಕನ್ನಡನ ಕಲಿಸ್ತಾ ಇದ್ದಾರೆ ಅವರು. ಜೊತೆಗೆ 20 ಮಕ್ಕಳಿದ್ದಾರೆ. ಆ 20 ಮಕ್ಕಳಲ್ಲಿ 80 ಮಕ್ಕಳು ಹೆಣ್ಮಕ್ಕಳು. 80 ಮಕ್ಕಳು ಅಂತಂದರೆ 20 ಮಕ್ಕಳಲ್ಲಿ 80 ಭಾಗದಷ್ಟು ಮಕ್ಕಳು ಈ ಹೆಣ್ಮಕ್ಳಾಗಿದ್ದಾರೆ. ಇನ್ನು 10 ಮಕ್ಕಳು ಗಂಡು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದರೊಳಗೆ ಸುಮಾರು ಈ 90 ಭಾಗದಷ್ಟು ಮಕ್ಕಳು ಬರೀ ಈ ದಲಿತರ ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ. ಅಂದರೆ ಕಡೆಗಣಿಸಲ್ಪಟ್ಟ ಭಾರತ ಅಂತ ಏನು ಹೇಳ್ತೀವಿ, ಇಡೀ ನೆಗ್ಲೆಕ್ಟೆಡ್ ಇಂಡಿಯಾ ಅನ್ನೋದು ಅಲ್ಲಿದೆ ಇವತ್ತು. ಅವುಗಳಿಗೆ ಬೇಕಾದಂಥ ಭವಿಷ್ಯದ ಶಿಕ್ಷಣ ಇದೆಯಲ್ಲ, ಅದು ಇನ್ನು 5-10 ವರ್ಷಗಳಲ್ಲಿ ಆ ಮಕ್ಕಳು ಸಂಪೂರ್ಣ ವಿದ್ಯೆಯಿಂದ ತಂತಾನೇ ದೂರ ಹೋಗ್ಬಿಡ್ಬೇಕು, ಆ ರೀತಿಯಲ್ಲಿ ಡಿಸೈನ್ ಆಗ್ತಾಯಿದೆ. ಇದು ಭಾಳ ಮುಖ್ಯವಾದ ಪ್ರಶ್ನೆ, ಭಾಳ ಗಂಭೀರವಾದ ಪ್ರಶ್ನೆ. ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡ್ಕೊಂಡು, ಶಿಕ್ಷಣ ಇಲಾಖೆಯಿಂದ ಹಿಡ್ಕೊಂಡು, ಸಂಸ್ಕೃತಿ ಇಲಾಖೆಯಿಂದ ಇಟ್ಕೊಂಡು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇಟ್ಕೊಂಡು ಒಟ್ಟಾರೆಯಾಗಿ ಒಂದು ಸಮರೋಪಾದಿಯಲ್ಲಿ ಏನಾದ್ರೂ ಇದನ್ನು ಅಡ್ರೆಸ್ ಮಾಡೋದಕ್ಕೆ ಶುರು ಮಾಡಿದರೆ ಈ ಗಂಭೀರವಾದ ವಿಷಯನ ನಾವು ಮುಟ್ಬೋದೇ ಹೊರತು, ಇಲ್ಲ ಅಂದರೆ ಇದೊಂದು ಅಧಪತನ ಅಂತ ಸುಮ್ಮನೆ ಕಣ್ಮುಚ್ಕೊಂಡಿರ್ಬೇಕಾಗತ್ತೆ. ಇದು ಇವತ್ತಿರುವಂಥ ದುರಂತ. ಸೊ ನಾನು ಕೇಳಿದೆ ಅಲ್ಲಿ, ಹೌದು ಯಾಕೆ ಇಷ್ಟೊಂದು ಜನ ಹೆಣ್ಮಕ್ಳು ಇದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿ ಅಂತಂದರೆ ಏನು ಕಾರಣ ಅಂತಂದರೆ, ಸುಮ್ಮನೆ ಈ ಬೇಟಿ ಪಡಾವೋ ಇವೆಲ್ಲ ಬೋಗಸ್ ಇದೆಯಲ್ಲ, ಇದು ಅತ್ಯಂತ ಬೋಗಸ್ ಆಗಿರುವಂಥ ಹೇಳಿಕೆಗಳವು, ಘೋಷಣೆಗಳವು. ಅದ್ರ ನಿಜ ಆಗ್ತಾ ಇರೋದೇನಂತಂದರೆ, ಒಂದು ಮನೆಯಲ್ಲಿ ಒಂದು ಗಂಡು ಮಗು ಮತ್ತು ಹೆಣ್ಮಗು ಇತ್ತಂದರೆ, ಒಂದು ಕೂಲಿಕಾರ ಕುಟುಂಬದಲ್ಲಿ, ಕೃಷಿ ಕುಟುಂಬದಲ್ಲಿ, ಅಥವಾ ಒಂದು ಹಸು ಇಟ್ಕೊಂಡು ಹಾಲು ಗೀಲು ಮಾರ್ಕೊಂಡು ಬದುಕುವಂಥ ಕುಟುಂಬ, ಅಥವಾ ಗಾರೆ ಕೆಲಸಕ್ಕೆ ಹೋಗೋ ಕುಟುಂಬ, ಏನೇ ಇರ್ಬೋದು, ಆ ಥರದ್ದು ಒಂದು ಸಣ್ಣ ಕುಟುಂಬದಲ್ಲಿ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಮಗು ಇದ್ದರೆ ಹೆಂಗಾದರೂ ಮಾಡಿ ಗಂಡು ಮಗನನ್ನು ಕಾನ್ವೆಂಟ್ಗೆ ಹಾಕ್ತಾರೆ, ಹೆಣ್ಮಗಳನ್ನು ಇಲ್ಲಿಗೆ ಹಾಕ್ತಾರೆ. ಇದು ಏನು ಹೇಳ್ತೀವಿ ಅಂತಂದರೆ, ಈ ಲಿಂಗ ತಾರತಮ್ಯ ಅಂತ ಏನು ಹೇಳ್ತೀವಲ್ಲ, ಅದನ್ನು ಒಂದು ಪಾಲಿಸಿಯಾಗಿ ಒಂದು ಸರ್ಕಾರ ಆಚರಣೆ ಮಾಡ್ತಾಯಿದೆ ಅಂತ ಹೇಳಬೇಕಾಗುತ್ತೆ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಆಗಿದೆ. ಸೊ ಈಗ ಇದಕ್ಕೆ ಏನು ಮಾಡ್ಬೋದು ಅನ್ನೋದು ತಂದೆ ತಾಯಿಗಳು ಯೋಚಿಸೋಲ್ಲ. ಏಕೆಂದರೆ ಶಿಕ್ಷಣ ಯಾವತ್ತೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟಾದಮೇಲೆ ಆ ಸ್ಕೂಲೇ ಅದನ್ನು ನೋಡ್ಕೊಳ್ತದೆ, ಶಿಕ್ಷಣದ ಜವಾಬ್ದಾರಿ ಅಂತ ಅಂದ್ಕೊಳ್ಳುತ್ತೆ. ಸಮಾಜ ಏನಾದ್ರೂ ಅದ್ರ ಬಗ್ಗೆ ಗಮನ ಹರಿಸ್ತದ ಅಂತಂದರೆ ಸಮಾಜಕ್ಕೆ ಆದ್ಯತೆ ಇಲ್ಲ. ಆ ಸ್ಕೂಲಲ್ಲಿ ಏನೋ ಒಂದು SDCನೋ ಏನೋ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿರ್ತಾರೆ, ಆ ಸಮಿತಿಗೂ ಕೂಡ ಏನು ಹಕ್ಕಿರ್ತದೆ, ಅಧಿಕಾರ ಇರ್ತದೆ ಅನ್ನೋದು ಕೂಡ ಡಿಫೈನ್ ಆಗಿಲ್ಲ. ಆ ಕಾರಣಕ್ಕಾಗಿ ಅವರು ಅದನ್ನು ಅಡ್ರೆಸ್ ಮಾಡಲ್ಲ. ಇನ್ನು ಹೋಗಲಿ, ಸಮಾಜದಲ್ಲಿರುವಂಥ ಪ್ರಜ್ಞಾವಂತರೇನಾದರೂ ಇದನ್ನು ಅಡ್ರೆಸ್ ಮಾಡ್ತಾರೆ ಅಂತಂದರೆ ಅವರು ಕೂಡ ಇದನ್ನು ಅಡ್ರೆಸ್ ಮಾಡಲ್ಲ. ಯಾಕೆಂತಂದರೆ ಅವರೇನು ಮಾಡ್ತಾರಪ್ಪ ಅಂತಂದರೆ, ಈ CSR ಮತ್ತು ಇನ್ನೊಂದು ಏನಿದೆಯಲ್ಲ ಅದು, ಅಂಥದ್ರ ಮೂಲಕ ಏನಾದ್ರೂ ಒಂದು ಮೆಟೀರಿಯಲ್ ಕೊಡಿಸೋದ್ರ ಬಗ್ಗೆ ಯೋಚನೆ ಮಾಡಿದೆ. ಒಂದು ಕಂಪ್ಯೂಟರ್ ಕೊಡಿಸ್ಬೋದು ಶಾಲೆಗೆ, ಇಲ್ಲ ಸಮವಸ್ತ್ರ ಕೊಡ್ಬೋದು, ಇಲ್ಲ ಪುಸ್ತಕ ಕೊಡ್ಬೋದು. ಇದಿಷ್ಟೇ ಹೊರತಾಗಿ ಅವ್ರು ನಿಜಕ್ಕೂ ಅದೆಲ್ಲ ಬೇಕಾಗಿರೋದು ಆ ಮಕ್ಕಳಿಗೆ ಬೌದ್ಧಿಕತೆ ವಿಸ್ತಾರಕ್ಕೆ ಬೇಕಾದಂಥ ಒಂದು ಹೊಸ ಶಿಕ್ಷಣ ಬೇಕಾಗಿದೆ. ಆ ಹೊಸ ಶಿಕ್ಷಣನ ನಾವು ಎಲ್ಲಿಂದಾದರೂ ಕಲಿಬೋದು ಅಂತಂದರೆ ಮಾಡಲ್ಲು ಅದು ದೆಹಲಿಯಲ್ಲಿರುವಂಥ ಆಪ್ ಪಾರ್ಟಿ ಏನು ಸ್ಮಾರ್ಟ್ ಎಜುಕೇಷನ್ ಅಂತ ಏನು ತಂದಿದೆಯಲ್ಲ, ಅದು ನಿಜಕ್ಕೂ ಕೂಡ ಸಮಾಧಾನಕರವಾದಂಥ ಒಂದು ಪರಿಹಾರವನ್ನು ಈ ಬಿಕ್ಕಟ್ಟಿಗೆ ತರ್ಬೋದು. ಅದು ಅರ್ಬನ್ ಮಟ್ಟದಲ್ಲಿ, ಯಾಕೆಂದರೆ ದೆಹಲಿ ಅರ್ಬನ್ ಮಟ್ಟದಲ್ಲಿ ಭಾಳ ಸುಲಭ ರೀಚ್ ಮಾಡೋದಕ್ಕೆ, ಅಪ್ಲೈ ಮಾಡೋದಕ್ಕೆ ಎಲ್ಲಕ್ಕೂ ಕೂಡ ಒಂದು ಯೂನಿಟ್ ಆಗಿ ಆ ಥರ ಇರೋದರಿಂದಾಗಿ ಅದು ಸಕ್ಸಸ್ಸಿಗೆ ಕಾರಣ ಆಗಿರ್ಬೋದು. ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ತಕ್ಕಂತೆ ಯೋಚಿಸಬೇಕಾಗತ್ತೆ. ಆ ಥರದ ಯೋಚನೆ ಚಿಂತನೆ ಸರ್ಕಾರದ ಬಳಿ ಇಲ್ಲ. ಇತ್ತೀಚೆಗೇನೋ ಅವರು ತುಂಬ ವರ್ಷಗಳಿಂದ ಹೇಳ್ತಾ ಇದ್ದಂಥ ಏನು ಅಂಗನವಾಡಿ ಶಾಲೆಗಳನ್ನೇ ನಾವು ಅಲ್ಲಿಂದಲೇ ನರ್ಸರಿ ಶಾಲೆಗಳಾಗಿ ಪರಿವರ್ತಿಸ್ತೀವಿ ಅನ್ನೋಂಥ ಒಂದು ಹೇಳಿಕೆ ಬಂತು ಸರ್ಕಾರದಿಂದ. ಅದು ಕೂಡ ಎಷ್ಟು ಗೊಂದಲದಿಂದ ಕೂಡಿದೆ ಅಂತಂದರೆ, ಈಗ ಉದಾಹರಣೆಗೆ ಅಂಥ ಕಿಂಡರ್ ಗಾರ್ಟನ್ನಲ್ಲಿ ನರ್ಸರಿ ಎಜುಕೇಷನನ್ನು ನೀವು ಈ ಏನು ಅಂಗನವಾಡಿಗಳಲ್ಲಿ ತರಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳೇನಿದ್ದಾವೆ ನಿಮ್ಮಲ್ಲಿ.
ಮೊದಲನೇದಾಗಿ ಒಳ್ಳೆ ಟೀಚರ್ ಬೇಕಾಗುತ್ತೆ. ಒಳ್ಳೆ ಟೀಚರ್ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಗನವಾಡಿ ಏನು ಈ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಆ ಥರದ ಟ್ರೈನಿಂಗ್ ಇಲ್ಲ. ಅವ್ರಿಗಿರೋ ಟ್ರೈನಿಂಗ್ ಏನಂತಂದರೆ ಪೌಷ್ಟಿಕಾಂಶ ನೋಡ್ಕೊಳ್ಳೋದು, ಗರ್ಭಿಣಿಯರಿಗೆ ಮಾತ್ರೆ ವಿತರಣೆ ಮಾಡೋದು ಮತ್ತು ಈ ಥರದ ಕೆಲವು ಕೆಲಸಗಳನ್ನು ಅವ್ರು ನಿಭಾಯಿಸ್ಬೋದೇ ಹೊರತಾಗಿ ಅತ್ಯಂತ ಸೂಕ್ಷ್ಮವಾಗಿರುವಂಥ 0ಯಿಂದ 7 ವರ್ಷಗಳ ಕಾಲ ಕಲಿಸ್ಬೋದಾದಂಥ ಈ ಘಟ್ಟ ಇದೆಯಲ್ಲ, ಅಂದರೆ 1ನೇ ವರ್ಷದಿಂದ ಹಿಡಿದು 7ನೇ ವರ್ಷದವರೆಗೂ ಕೂಡ ಮಕ್ಕಳಿಗೆ ಕಲಿಸ್ಬೇಕಾದಂಥ ಆ ಸೂಕ್ಷ್ಮತೆ ಆಗಲಿ, ಅದಕ್ಕೆ ಬೇಕಾದಂಥ ಸಿಲೆಬಸ್ ಆಗಲಿ, ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಆಗಲಿ ಇದುವರೆಗೂ ಕೂಡ ಎಲ್ಲೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಏನೋ TCH ಟ್ರೈನಿಂಗ್ ಅಂತ ಮಾಡ್ತಿದ್ರು, B.Ed ಆದವ್ರಿಗೊಂದು ಟ್ರೈನಿಂಗ್ ಅಂತ ಕೊಡ್ತಿದ್ರು, ಅದನ್ನು ತಗೊಂಬಂದು ಟೀಚರ್ಸ್ ಆಗಿ ಮಾಡ್ತಿದ್ರೆ ಹೊರತಾಗಿ ಇಂಥ ಮಕ್ಕಳಿಗೆ ಕಲಿಸ್ಬೇಕಾದಕ್ಕೆ ಬೇಕಾದ ಆ ಸೂಕ್ಷ್ಮತೆ ಮತ್ತು ಆ ಸಿಲೆಬಸ್ ಅಂತೇನಿದೆಯಲ್ಲ ಅದು ಭಾಳ ದೊಡ್ಡ ವಿಚಾರ ಅಂತ ಇವತ್ತು ಸರ್ಕಾರಕ್ಕೆ ಅನಿಸಿಲ್ಲ. ಸೊ ಆ ಕಾರಣಕ್ಕಾಗಿ ಅದು ಏನೇ ಮಾಡಿದರೂ ಕೂಡ ಸುಮ್ಮನೆ ಕೈ ತೊಳ್ಕೊಳಕ್ಕೆ ಮಾಡ್ತಾಯಿದೆಯೇ ಹೊರತಾಗಿ ನಿಜಕ್ಕೂ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ದಿಕ್ಕಲ್ಲಿ ಪ್ರಭುತ್ವವೂ ಇಲ್ಲ, ಸಮುದಾಯವೂ ಇಲ್ಲ, ತಂದೆ ತಾಯಿಗಳು ಇಲ್ಲ. ಇದೊಂಥರ ವಿಷಚಕ್ರದಲ್ಲಿ ಸಿಕ್ಕಾಕ್ಕೊಂಡಿದ್ದಾವೆ. ಆಮೇಲಿಂದನೂ ಈ ಕಾನ್ವೆಂಟಿಗೆ ಕೊಡ್ತಾ ಇರೋವಂಥ ಆದ್ಯತೆ ಇದೆಯಲ್ಲ, ಆ ಆದ್ಯತೆಯೇ ಭಾಳ ದೊಡ್ಡ ರೀತಿಯಲ್ಲಿ ತಪ್ಪಾಗಿದೆ ಅಂತ ನಾವು ಯೋಚಿಸಬೇಕಾಗಿದೆ. ಏಕೆಂತಂದರೆ ಕಾನ್ವೆಂಟ್ ಎಜುಕೇಷನ್ನು ಕೂಡ ಮಕ್ಕಳಿಗೆ ವಿಕಸನಕ್ಕೆ, ಬಿಡುಗಡೆಗೆ, ಅವರ ಇಡೀ ವ್ಯಕ್ತಿತ್ವವನ್ನು ಪೂರ್ಣ ಅರಳಿಸ್ಕೊಳ್ಳೋದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕಾನ್ವೆಂಟ್ ಎಜುಕೇಷನ್ನು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೊಡ್ತಾ ಇರೋದು ಅತ್ಯಂತ ಕಳಪೆ ಕಾನ್ವೆಂಟ್ ಎಜುಕೇಷನ್ ಕೊಡ್ತಾ ಇದ್ದಾರೆ ಹೊರತು ನಿಜವಾದ ಕಾನ್ವೆಂಟ್ ಎಜುಕೇಷನ್ ಅನ್ನೋದನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅಂಥದ್ದನ್ನು ಈ ಬಡ ಮಕ್ಕಳು ಆ್ಯಕ್ಸಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕೈಗೆಟುಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾರೆ ಅಂತಂದರೆ ಕೆಲವು ಈ ಏನು ಗಿಮಿಕ್ಗಳಂತ ಏನಿರ್ತಾವಲ್ಲ, ಒಳ್ಳೆ ಸಮವಸ್ತ್ರ, ವ್ಯಾನು, ಆಮೇಲೆ ಒಳ್ಳೆ ಬಿಲ್ಡಿಂಗು, ಆಮೇಲಿಂದನೂ ಸುಮ್ಮನೆ ಏನೋ ಇಂಗ್ಲೀಷಲ್ಲಿ ಮಾತಾಡ್ದಂಗೆ ಒಂದು ಗಿಳಿಪಾಠ, ಇದರಿಂದ ಈ ಸಮಸ್ಯೆ ಖಂಡಿತ ಬಗೆಹರಿಯಲ್ಲ. ಅಮೂಲಾಗ್ರವಾಗಿ ಎಜುಕೇಷನನ್ನು ಬೇರೊಂದು ದೃಷ್ಟಿಕೋನದಿಂದ ವಿಮರ್ಶಿಸಿ ಹೊಸ ರೀತಿಯಲ್ಲಿ ನಾವು ಯೋಚಿಸಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಅಪಾಯವನ್ನು ನಮ್ಮ ಕೇಂದ್ರ ಸರ್ಕಾರ ತಂದಿಟ್ಟಿದೆ. ಅದೇನಪ್ಪ ಅಂತಂದರೆ NEP, ನ್ಯೂ ಎಜುಕೇಷನ್ ಪಾಲಿಸಿ. ಇದಂತೂ ಅತ್ಯಂತ ದೊಡ್ಡ ದರಿದ್ರವಾಗಿರುವಂಥ, ಅತ್ಯಂತ ಅಮಾನುಷವಾಗಿರುವಂಥ ವರ್ಣಾಶ್ರಮ ಪದ್ಧತಿಯನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಬರ್ತಾ ಇರುವಂಥ ಎಜುಕೇಷನ್ ಸಿಸ್ಟಮ್ ಆಗಿದೆ. ಇದು ನಿಜವಾಗೂ ಕೂಡ ಕಂಪ್ಲೀಟಾಗಿ ಭಾರತೀಯ ನಿಜವಾದ ಭಾರತ ಅಂತೇನು ಕರಿಬೋದು, ಕೆಳಗಡೆ ಇರುವಂಥ ಮಕ್ಕಳು ಜಗತ್ತೇನಿದೆಯಲ್ಲ, ನಿಜ ಭಾರತ ಏನಿದೆಯಲ್ಲ, ಆ ನಿಜ ಭಾರತವನ್ನು ನಿರ್ನಾಮಗೊಳಿಸುವಂಥ ಒಂದು ಏನು ಶವದ ಪೆಟ್ಟಿಗೆಗೆ ಕೊನೆ ಮಳೆಗಳನ್ನು ಹೊಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋದೇ ನಮ್ಮ ಮುಂದೆ ಇರುವಂಥ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕಾದ್ರೆ ಯಾರೇ ಇರಲಿ, ಎಷ್ಟೇ ಕಡಿಮೆ ಏನು ಶಕ್ತಿ ಇರಲಿ, ಬಲ ಇರಲಿ, ತಿಳುವಳಿಕೆ ಇರಲಿ, ಪ್ರಜ್ಞೆ ಇದ್ದರೆ ಸಾಕು, ಅವರೆಲ್ಲರೂ ಕೂಡ ಕೈ ಜೋಡಿಸಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗಲಾದರೂ ನಾವು ಎಚ್ಚೆತ್ತುಕೊಂಡ್ರೆ ಇನ್ನು ಮುಂದಿನ 10 ವರ್ಷಗಳಲ್ಲಿ ನಮ್ಮ ಮಕ್ಕಳು, ಈ ತಳವರ್ಗದ ಮಕ್ಕಳು, ಬಹುಜನ ಸಮಾಜದ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, ದಲಿತರ ಮಕ್ಕಳು ಸಂಪೂರ್ಣವಾಗಿ ತಿಪ್ಪೆಗುಂಡೆ ಸೇರುವುದನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ದೇ ಹ್ಯಾವ್ ಬಿನ್ ಡೆಸ್ಟೈನ್ಡ್ ಟು ಸ್ವೆಪ್ಟ್. ಈ ಕಸ ಗುಡಿಸ್ತೀವಲ್ಲ, ಹಾಗೆ ಅವ್ರು ತಾನೇ ಯಾರೂ ಗುಡಿಸ್ಬೇಕಾಗಿಲ್ಲ. ಇಡೀ ಏನು ಸೆಟ್ ಮಾಡಿದೆ ವಿನ್ಯಾಸ ಏನಿದೆ ಎಜುಕೇಷನ್ದು, ತಾನೇ ಅವ್ರು ಗುಡಿಸ್ಕೊಂಡು ತಿಪ್ಪೆ ಸೇರ್ತಾರೆ. ಇದು ಅತ್ಯಂತ ಹೃದಯವಿದ್ರಾವಕವಾಗಿರುವಂಥ, ದಾರುಣವಾಗಿರುವಂಥ ಇಶ್ಯೂ ಬಗ್ಗೆ ಜನಪ್ರತಿನಿಧಿಗಳು ಕಣ್ತೆರಿಬೇಕು. ಆದರೆ ಜನಪ್ರತಿನಿಧಿಗಳಿಗೆ ಇದು ಏನೇನೂ ಬೇಕಾಗಿಲ್ಲ. ಇದರಿಂದ ಅವ್ರಿಗೇನೂ ಲಾಭ ಇಲ್ಲ, ಡಿವಿಡೆಂಟ್ ಇಲ್ಲ, ಕಿಕ್ ಬ್ಯಾಕ್ ಇಲ್ಲ. ಆ ಕಾರಣಕ್ಕಾಗಿ ಅವ್ರು ಯಾವುದೂ ಈ ಕಡೆ ಗಮನ ಕೊಡಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ಕಾನ್ವೆಂಟ್ ಎಜುಕೇಷನ್ಗೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತುಗಳನ್ನು, ಎಲ್ಲ ರೀತಿಯ ಪ್ರಿಯಾರಿಟಿಗಳನ್ನು ಅವ್ರು ಕೊಡ್ತಾ ಹೋಗ್ತಾ ಇದ್ದಾರೆ. ಅವ್ರ ಮೇಲೆ ಯಾವ ನಿರ್ಬಂಧಗಳನ್ನು ಕೂಡ ಅವ್ರು ಏರ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವರು ಮಾತು ಹೇಳಿದರು, ಕುಸುಮಾ ಮೊದಲನೇದಾಗಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮೇಲೆ ಈ ಕೆಲವು ತಳವರ್ಗದ ದಲಿತ ಮಕ್ಕಳಿಗೆ ಒಂದು ಅವಕಾಶ ಕೊಡಬೇಕು ಅಂತನ್ನೋದೇನಾಯ್ತಲ್ಲ, ಅದು ಆವಾಗ ಅವರೊಂದು ಕಾಮೆಂಟ್ ಮಾಡಿದರು. ಏನು ಕಾಮೆಂಟ್ ಮಾಡಿದರು ಅಂತಂದರೆ, ಶುದ್ಧವಾದಂಥ ಗಂಗೆ ನೀರಿಗೆ ಗಟಾರದ ಕೊಚ್ಚೆ ನೀರನ್ನು ತಂದು ಸೇರಿಸ್ದಂಗೆ ಆಗುತ್ತೆ ಅಂತ. ಇದು ಹೇಳುತ್ತೆ ನಮ್ಮ ಭಾರತೀಯ ಮನೋಧರ್ಮನ. ಇದನ್ನು ಇವರಲ್ಲ, ಅನಿಬಿಸೆಂಟೇ ಹೇಳಿದರು. ಆ ಅನಿಬಿಸೆಂಟ್ ಹೇಳಿರೋ ಮಾತನ್ನು ಇವರು ಇವತ್ತು ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸಂವಿಧಾನದ ಉಲ್ಲಂಘನೆ. ಅವರನ್ನು ಮೊದಲು ಜೈಲಿಗೆ ಹಾಕಬೇಕಿತ್ತು ಆ ಮಾತಿಗೋಸ್ಕರನೇ. ಆದರೆ ಆ ಥರ ಒಂದು ಅವ್ರ ಕೈಗೊಂಬೆಗಳು ಇವರು ಆಗಿರೋದ್ರಿಂದಾಗಿ ಕಾನ್ವೆಂಟ್ ಲಾಬಿ, ಎಜುಕೇಷನ್ ಲಾಬಿ, ಬರೀ ಮಠಗಳು, ಈಗೇನು ಸಮಾಜ ಕಲ್ಯಾಣ ಇಲಾಖೆ ಹಣ ಎಲ್ಲೋಗ್ತಾ ಇದೆ ಅಂತಂದರೆ ನೀವು ಪರೀಕ್ಷೆ ಮಾಡಿದರೆ ಅವರ ಇಡೀ ಅನುದಾನಗಳು ಮಠದ ಖಜಾನೆ ಸೇರ್ತಾ ಇದೆ ಆ ಇಡೀ ಇದು. ಅದರಿಂದಾಗಿ ಮೊದಲು ಇದನ್ನು ಕಿತ್ತಾಕಬೇಕು ಅಂತ ಒಂದು ಕ್ರಾಂತಿಕಾರಕವಾದಂಥ ತೀರ್ಮಾನವನ್ನು ಸರ್ಕಾರ ತಗೋಬೇಕು. ಈ ಸರ್ಕಾರಗಳು ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಾವೇ
ಪ್ರತ್ಯೇಕವಾದ ರೀತಿಯಲ್ಲಿ ಯೋಚನೆ ಮಾಡಲೇಬೇಕಾದ ಕಾಲ ಇದು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಇದರ ಬಗ್ಗೆ ಸಾರ್ವಜನಿಕರು ಚರ್ಚೆ ಆಗಬೇಕು, ಸಾರ್ವಜನಿಕವಾಗಿ ಒಂದು ಚರ್ಚೆನ ನೀವು ಆರಂಭಿಸಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ ಬಿಪಿ, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 ಕೆಜಿ ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9495552230, 9481638444, 9444955230 ಅಥವಾ 9481638444.